ಹೌದಾ ಶೇಷ, ಇದನ್ನ ನಾನು ನೋಡ್ಕೋತೀನಿ ಬಿಡು. ಇಷ್ಟೊಂದು ಮುಂದುವರೆದ್ಬಿಟ್ಯಾ ಮಯೂರಿ ನೀನು? ಈ ಅಮೃತನ ಕೋಪ ಎಂಥದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ. ಸೈಡಿಗೆ ನಿಂತ್ಕೊಂಡ್ರೆ ನನ್ನನ್ನು ಎದುರು ಹಾಕೊಳ್ಳೋರು ಯಾರೂ ಇಲ್ಲ. ನಿನ್ನನ್ನು ಇಷ್ಟು ಹಗುರವಾಗಿ ತಗೊಂಡಿದ್ದೆ ತಪ್ಪಾಯಿತು. ಇರಲಿ, ಈಗ ನಾನು ಕೊಡೋ ಪೆಟ್ಟು ಎಂಥದ್ದು ಅಂದರೆ, ನೀನು ಯಾರ ಹತ್ರನೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು ಮಯೂರಿ. ರೀ, ಇನ್ನು ಎಷ್ಟೊತ್ತು ನಾನು ಇಲ್ಲಿರ್ಬೇಕು? ಇನ್ನು ಸ್ವಲ್ಪ ಹೊತ್ತಷ್ಟೇ, ಬಂದ್ಬಿಡ್ತಾರೆ. ಅಲ್ಲ ರೀ, ಅಷ್ಟಕ್ಕೂ ನನ್ನನ್ನು ಯಾಕೆ ನೀವು ಇದರಲ್ಲೆಲ್ಲ ಎಳಿತಾ ಇದ್ದೀರಾ? ಅಲ್ಲ, ನನಗೆ ಯಾಕೆ ಈ ಹೊಸಾಬ್ರಿ ಅಲ್ಲ? ನಾನು ಹೋಗ್ತೀನಿ ಬಿಡಿ. ಇಲ್ಲ, ನೀವು ಹೋಗೋ ಹಾಗಿಲ್ಲ. ಇದು ಒಂದು ಹುಡುಗಿ ಲೈಫ್ ಪ್ರಶ್ನೆ. ಅದು ಅಲ್ಲದೆ ನಿಮ್ಮ ಮರ್ಯಾದೆ ಕೂಡ. ಅವತ್ತಷ್ಟೆಲ್ಲ ಗಲಾಟೆ ಮಾಡಿ ಹೋದ್ರಲ್ವಾ, ಇವಾಗ ನಮ್ಮ ಮನೆಯವ್ರು ಎದುರುಗಡೆ ಬಂದರೆ ಹೇಗ್ರಿ ತಲೆ ಎತ್ಕೊಂಡು ಓಡಾಡ್ತೀರಾ? ರೀ, ನಾನು ಯಾವ ಗಲಾಟೆನೂ ಮಾಡಿಲ್ಲ ರೀ. ಅದನ್ನೇ ನೀವು ನಮ್ಮ ಮನೆಯವ್ರ ಮುಂದೆ ಹೇಳಬೇಕಾಗಿರೋದು. ಅದನ್ನೇ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕಾಗಿರೋದು. ನಾವು ಏನೇನು ಮಾತಾಡ್ಕೊಂಡ್ವಿ ಅದನ್ನೆಲ್ಲ ನೀವು ಪೂರ್ತಿಯಾಗಿ ಅವ್ರ ಹತ್ರ ಹೇಳಬೇಕು. ನಂದೇನೂ ತಪ್ಪಿಲ್ಲ ಅಂತ ಅವ್ರಿಗೆಲ್ಲ ಗೊತ್ತಾಗಬೇಕು ಅಷ್ಟೇ. ಸರಿ, ಹಾಗೆ ಆಗಲಿ ಬಿಡಿ. ಇನ್ನೇನು ಅವ್ರು ಬರೋ ಹೊತ್ತಾಯಿತು. ನೋಡಿ, ಯಾವುದೇ ಕಾರಣಕ್ಕೂ ಏನೂ ತಪ್ಪಾಗೋ ಹಾಗಿಲ್ಲ, ಎಲ್ಲೂ ಏನೂ ಮಿಸ್ ಹೊಡೆಯೋ ಹಾಗಿಲ್ಲ. ಅರ್ಥ ಆಯ್ತಾ? ಸರಿ, ಅರ್ಥ ಆಯಿತು. ಮಯೂರಿ, ಇವತ್ತು ನಿನ್ನೆಲ್ಲ ಆಟಕ್ಕೂ ಹೇಗೊಂದು ಮುಕ್ತಾಯ ಹಾಡ್ತೀನಿ, ನೋಡ್ತಾ ಇರು. ಅದು ನೀನು ಹೇಳಿದ ಹಾಗೆ ಸಾಕ್ಷಿ ಸಮೇತವಾಗಿ. ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ಹಾಂ. ಅಲ್ಲಮ್ಮ, ಇಷ್ಟು ದಿನ ದೇವಸ್ಥಾನಕ್ಕೆ ನೀನು, ಅಜ್ಜಿ, ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಬರ್ತಾಯಿದ್ರಿ. ಇವತ್ತೇನು ಒಬ್ಬರೇ ಬಂದುಬಿಟ್ಟಿದ್ದೀರಾ? ಯಾಕೆ ಬರಬಾರ್ದಾ? ಬಂದರೆ ದೇವರೇನ ಆಶೀರ್ವಾದ ಮಾಡಲ್ಲ ಅಂತನಾ? ಹಾಗಲ್ಲಮ್ಮ, ಇವತ್ತು ನೀವೇನೋ ಬೇರೆಯೇ ಉದ್ದೇಶ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದು, ನಾನಿವತ್ತು ಒಬ್ಬರನ್ನ ಮೀಟ್ ಮಾಡೋಣ ಅಂತಾನೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೂಪರ್. ಯಾರಮ್ಮ ಅದು? ಮಯೂರಿ. ಮಯೂರಿನಾ? ಅದೇನೋ ಸಾಕ್ಷಿ ತಂದಿದ್ದಾಳಂತೆ. ಬಾ, ಅದೇನು ಅಂತ ನೋಡೋಣ. ನೀನು ಮಯೂರಿನ ಮೀಟ್ ಮಾಡೋಕ್ಕೆ ಬಂದಿದ್ದೀಯ ಅಂತ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ. ಹಾಯ್ ಅತ್ತೆ. ವಾವ್ ಅರ್ಜುನ್, ಹಾಯ್ ಕಣೋ. ನೀನು ಬರ್ತೀಯ ಅಂತ ಗೊತ್ತೇ ಇರಲಿಲ್ಲ. ನೀವು ಬಂದಿದ್ದು ತುಂಬ ಸಂತೋಷ. ಜೊತೆಗೆ ಅರ್ಜುನ್ ಬಂದಿದ್ದು ಡಬಲ್ ಸಂತೋಷ. ಅವೆಲ್ಲ ಇರಲಿ, ಏನು ಬರೋಕ್ಕೆ ಹೇಳಿದ್ದು? ಅಲ್ಲ, ಏನು ನನ್ನ ಸಮಸ್ಯೆ ಅಂತ? ಅದೇ ಅತ್ತೆ, ನೀವು ನನ್ನ ನಂಬದೇ ಇರೋದೆ ನನ್ನ ಅತಿ ದೊಡ್ಡ ಸಮಸ್ಯೆ. ನಂಬಿಕೆ ಕಳ್ಕೊಳ್ಳೋ ಅಂತ ಕೆಲಸ ಮಾಡಿದ್ಮೇಲೆ ಸಮಸ್ಯೆ ಆಗದೆ ಇರುತ್ತಾ? ಅರ್ಜುನ್, ನೀನು ಸ್ವಲ್ಪ ಸುಮ್ಮನಿರು. ಆ ಕಥೆ ಎಲ್ಲ ಈಗ ಬೇಕಾಗಿಲ್ಲ. ಅದೇನೋ ಸಾಕ್ಷಿ ಅದು ಇದು ಅಂತೆಲ್ಲ ಫೋನಲ್ಲಿ ಕತೆ ಕಟ್ತಿಯಲ್ಲ, ಅದೇನು ಸಾಕ್ಷಿ ತಂದಿದೆಯೋ ತೋರಿಸು, ನೋಡೋಣ. ಅದು ಆಗೋಗ್ಲಿ. ಅದಕ್ಕೆ ತಾನೇ ನಾನು ನಿಮ್ಮನ್ನು ಕರೆಸಿರೋದಿಲ್ಲಿ. ನಡೀರಿ. ಅದೇ ಕಣ, ಆ ಹುಡುಗಿ ಮಯೂರಿ ಜೊತೆ ಇಲ್ಲೇ ದೇವಸ್ಥಾನದಲ್ಲಿದ್ದೀನಿ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಅವಳ ಮೊಬೈಲಲ್ಲಿ ನನ್ನ ಫೋಟೋ ಇದೆ. ಮತ್ತು ನಾನು ಹೋಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡಿದ್ನಂತೆ. ಅದನ್ನು ಕ್ಲಾರಿಫೈ ಮಾಡ್ಕೋದಕ್ಕೋಸ್ಕರ ಅವ್ರ ಮನೆಯವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದಾಳೆ. ನಾನು ಹೋಗಿ ಎಲ್ಲ ಕ್ಲಿಯರ್ ಮಾಡಬೇಕಂತ. ಇದರಿಂದ ಅವಳ ಮದುವೆಗೆ ಹೆಲ್ಪ್ ಆಗುತ್ತಂತೆ. ನೋಡೋಕ್ಕೇನೋ ಪಾಪದ ಡೀಸೆಂಟ್ ಹುಡುಗಿ ಥರ ಕಾಣ್ತಾ ಇದ್ದಾಳೆ. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಅದು ಹೇಗೆ ನೀನು ಮಯೂರಿಗೆ ಸಹಾಯ ಮಾಡ್ತೀಯೋ ನಾನು ನೋಡ್ತೀನಿ.
ಅವ್ರ ಮನೆಯವ್ರು ಬರಲಿ ಅಂತ ಇಲ್ಲೇ ಕಾಯ್ತಾ ನಿಂತಿದ್ದೀನಿ. ಸರಿ ಕಣ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಮಹಾಕಾಲ. ಅಪ್ಪ, ನೀವು ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡಿ, ಪೇಷಂಟ್ಗೆ ಸ್ವಲ್ಪ ಪ್ರಜ್ಞೆ ತಪ್ಪಿದೆ. ಕಂಡೀಷನ್ನು ಸ್ವಲ್ಪ ಸೀರಿಯಸ್ ಅಂತಲೇ ಹೇಳ್ಬೋದು. ಇದೇನು ಡಾಕ್ಟ್ರೆ ಹೀಗೆ ಹೇಳ್ತಾ ಇದ್ದೀರಾ? ಪ್ಲೀಸ್ ಅಮ್ಮಂಗೇನೂ ಆಗಿಲ್ಲ ಅಂತೇಳಿ, ಪ್ಲೀಸ್ ಅಮ್ಮಂಗೇನೂ ಆಗಿಲ್ಲ ಅಂತೇಳಿ ಡಾಕ್ಟ್ರೆ, ಪ್ಲೀಸ್. ನೋಡಿ, ಎಕ್ಸೈಟ್ ಆಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡೋಣ, ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಒಂದು 2 ದಿನದಲ್ಲಿ ಗೊತ್ತಾಗುತ್ತೆ. ಪ್ರಜ್ಞೆ ಬರೋದು ಸ್ವಲ್ಪ ತಡ ಆಗ್ಬೋದು. ಮುಂದಿಂದು ಆ ದೇವರಿಗೆ ಬಿಟ್ಟಿದ್ದು. ಎಲ್ಲರೂ ಸ್ವಲ್ಪ ಧೈರ್ಯವಾಗಿರಿ. ಪರವಾಗಿಲ್ವೇ? ಪೆಟ್ಟು ಜೋರಾಗೆ ಬಿದ್ದಿರೋ ಹಾಗಿದೆ. ಏನಾಯಿತು? ಇದೆಲ್ಲ ಹೇಗಾಯಿತು? ಹೇಮ ಅವರಿಗೆ ಹೀಗಾಗಬಾರ್ದಾಗಿತ್ತು. ನೀವೆಲ್ಲ ಸಮಾಧಾನವಾಗಿದೆ, ಏನೂ ಆಗಲ್ಲ, ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ರೀ, ಅಮೃತ ದೇವಸ್ಥಾನಕ್ಕೆ ಹೋದವಳು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ ರೀ. ಗಾಬರಿ ಯಾಕೆ ಮಾಡ್ಕೋತೀಯ ಸರೋಜಾ? ಅಮೃತಂಗೆ ದೇವಸ್ಥಾನಕ್ಕೆ ಹೋದರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ ನಿನಗೆ ಗೊತ್ತು ತಾನೆ? ಅದು ಸರಿ ರೀ, ಆದರೂ ಮದುವೆ ಹತ್ರ ಇಟ್ಕೊಂಡು. ಹಲೋ ಅಮೃತ, ಎಲ್ಲಮ್ಮ ಇದೆಯಾ? ಹೌದಾ? ಯಾವಾಗ? ಸರಿ ಅಮ್ಮ, ಏನೂ ತೊಂದರೆ ಇಲ್ಲ ತಾನೆ? ಸರಿ ಸರಿ ಅಮೃತ, ಹುಷಾರಮ್ಮ. ಏನಾದರೂ ಸಮಸ್ಯೆ ಇದ್ದರೆ ಹೇಳು, ನಾನು ಬರ್ತೀನಿ. ರೀ, ಅಮೃತದ ಫೋನು ಏನಾಯ್ತಂತೆ? ಯಾರಿಗೂ ಏನೋ ಸಮಸ್ಯೆ ತೊಂದರೆ ಅಂತ ಹೇಳ್ತಾ ಇದ್ರಿ. ಯಾರಿಗೇನಾಯ್ತು? ನಮ್ಮ ಅಮೃತಗೇನು ತೊಂದರೆ ಆಗಿಲ್ಲ ತಾನೆ? ಸರೋಜಾ,
ನೀನು ಗಾಬರಿ ಆಗಬೇಡ, ಅಮೃತಂಗೆ ಏನೂ ಆಗಿಲ್ಲ. ಪಾಪ ಅರ್ಜುನ್ ತಾಯಿ ಹೇಮಾ ಅವರು ದೇವಸ್ಥಾನದಲ್ಲಿ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರಂತೆ. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅಯ್ಯೋ ಶಿವನೇ, ಏನ್ರಿ ಇದು ಹೀಗಾಗೋಯ್ತು? ನೀನೇನು ಹೆದರ್ಕೋಬೇಡ ಸರೋಜಾ, ನಮ್ಮ ಅಮೃತ ಅಲ್ಲೇ ಇದ್ದಾಳೆ. ಡಾಕ್ಟ್ರು ಬಂದು ಹೋದ್ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಲೇಟ್ ಆಗುತ್ತಂತೆ, ಅದನ್ನು ಹೇಳೋಕ್ಕೆ ಫೋನ್ ಮಾಡಿದ್ಲು. ಛೇ, ಏನ್ರಿ ಇದು? ಮದುವೆ ಹತ್ರ ಬರ್ತಾ ಇದೆ, ಇವಾಗಲೇ ಹೇಗಾಗಬೇಕಾ? ನಮ್ಮ ಕೈ ಮೀರಿದ್ದು ಸರೋಜಾ ಇವೆಲ್ಲ. ಪಾಪ ರೀ, ಮದುವೆ ಬಗ್ಗೆ ತುಂಬ ಸಂಭ್ರಮದಲ್ಲಿದ್ದರು. ರೀ, ನಾ ಇಬ್ರು ಹೋಗಿ ನೋಡ್ಕೊಂಡು ಬರೋಣ. ಸರೋಜಾ, ಈಗ ನಾವು ಹೋಗೋದು ಬೇಡ. ನಾಳೆ ನಾನು ಆಫೀಸಿಂದ ಬರ್ತಾ ಹೋಗಿ ನೋಡ್ಕೊಂಡು ಬರ್ತೀನಿ. ಆಮೇಲೆ ಅವ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ನಾವಿಬ್ಬರು ಹೋಗಿ ನೋಡೋಣ. ಅದು ಸರಿ. ದೇವ್ರ ದಯದಿಂದ ಬೇಗ ಹುಷಾರಾದರೆ ಸಾಕು. ಅವ ಬೇಕಾದ್ರೆ ಹೋಗಲಿ, ಈಗ ಬೇಡ. ಸರಿ ಡಾಕ್ಟರ್. ನಾನು ಬೆಳಿಗ್ಗೆ ರೌಂಡ್ಸಿಗೆ ಬಂದಾಗ ಮತ್ತೆ ಬಂದು ನೋಡ್ತೀನಿ. ಅವಸರ ಮಾಡಬೇಡ ಕಾನಿಷ್ಕ, ಆತುರ ಎಲ್ಲವನ್ನೂ ಹಾಳು ಮಾಡುತ್ತೆ. ಬಾಬಾ ನೋಡು, ಈ ಹತ್ಯೆಯಲ್ಲಿ ನಿನ್ನ ಕೈವಾಡ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಕಾನಿಷ್ಕ. ಹಾಗಾದ್ರೆ ಕೆಲಸ ಕೆಟ್ಟ ಹಾಗೆ. ಸಮಯ ನೋಡಿಕೊಂಡು ಕೆಲಸ ಆದಷ್ಟು ಬೇಗ ಮುಗಿಸು. ಯಾರಿಗೂ ನಿನ್ನ ಮೇಲೆ ಅನುಮಾನ ಬರಬಾರ್ದು. ಅರ್ಥ ಆಯ್ತಾ? ಸರಿ ಬಾಬಾ, ಹಾಗೆ ಆಗಲಿ. ಇದೇನು ರಾಕೇಶ್, ಯಾರ ಹತ್ರನೋ ಮಾತಾಡ್ತಿದ್ದಾಗಿತ್ತು? ನಾನಾ? ಯಾರ ಹತ್ರನೂ ಇಲ್ವಲ್ಲ. ಮತ್ತೆ ನಿನ್ನ ವಾಯ್ಸ್ ಕೇಳಿಸ್ತು? ಅದು ಅದು ಹಾಂ, ಹೇಮೋ ಅವ್ರಿಗೆ ಬೇಗ ಹುಷಾರಾಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ ಅಷ್ಟೇ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಬರ್ತೀನಿ. ಏನೋ ವಿಚಿತ್ರ ಅನ್ನಿಸ್ತಿದೆಯಲ್ಲ ಇವನು ವರ್ತನೆ. ಇರಲಿ. ಯಾಕೋ ಅರ್ಜುನ್ ಡಲ್ ಆಗಿದೆಯಾ? ಅಜ್ಜಿ ಆ ಥರ ಹೇಳಿದ್ರು ಅಂತ ಬೇಜಾರಾ? ಹ್ಞೂ ಅಣ್ಣ, ಬೇಜಾರಾಗದೇ ಇರುತ್ತಾ? ಎಲ್ಲ ಗೊತ್ತಿದ್ದು ಅವರೇ ಹಾಗನ್ಬಿಟ್ರಲ್ಲ. ಅಲ್ವೋ, ಈಗಾಗಲೇ ಮನೇಲಿ ಎಲ್ಲರೂ ಅವಳ ಹೆಸರನ್ನ ಮರ್ತಿದ್ದಾರೆ. ಅಂಥದ್ರಲ್ಲಿ ನೀನು ಯಾಕೋ ಮಯೂರಿ ಹೆಸರನ್ನ ತೆಗೆಯೋಕೋದೆ? ಹ್ಞೂ ಅಣ್ಣ, ಆ ಮಯೂರಿನೇ ಅಮ್ಮಂಗೆ ಫೋನ್ ಮಾಡಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ದು. ಹೌದಾ ಅರ್ಜುನ್? ಹೌದು ಅಣ್ಣ, ಅವಳೇ ಅಮ್ಮಂಗೆ ಫೋನ್ ಮಾಡಿ ಸಾಕ್ಷಿ ಹೇಳ್ತೀನಿ ಅದು ಇದು ಅಂತ ಕರ್ಸ್ಕೊಂಡ್ಲು. ನನಗನ್ನಿಸ್ತಾ ಇದೆ ಅವಳೇ ಯಾಕೆ ಕೆಲಸ ಮಾಡಿರಬಾರ್ದು, ಅಥವಾ ಬೇರೆಯವ್ರ ಕೆಲ ಮಾಡಿಸಿರಬಾರ್ದು. ಅಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ಅರ್ಜುನ್? ನನ್ನ ಕೆಲಸ ಈಗ ಶುರು ಮಾಡ್ತೀನಿ. ಕರಣ್, ನೀನೇ ಇದಕ್ಕೆ ಸರಿಯಾದ ವ್ಯಕ್ತಿ. ಅದು ಯಾರೇ ಆಗಿರಲಿ, ನನ್ನ ಕೈಗೆ ಸಿಕ್ಕರೆ ಮಾತ್ರ ನಾನಂತೂ ಸುಮ್ಮನೆ ಬಿಡಲ್ಲ. ಹೌದಣ್ಣ, ಅದು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅರ್ಜುನ್, ಮಾತು ಸಾಕು.
ಹೋಗಿ ಮಲ್ಕೋ. ಏನೋ ಹೀಗೆ ಮಾತಾಡ್ತಾ ಇದೆಯಾ? ಇವಾಗ ಹೋಗಿ ಮಲಗಿದ್ರೆ ನಿದ್ದೆನಾದರೂ ಬರುತ್ತಾ? ಅದು ಅಮ್ಮ ಈ ಪರಿಸ್ಥಿತಿಲಿ ಇರಬೇಕಾದ್ರೆ. ಅರ್ಜುನ್, ಮಾತು ಸಾಕು, ಮಲ್ಕೋ ಅಂದೆ. ಹೇಳೋದು ಅರ್ಥ ಆಗ್ತಿಲ್ವಾ? ಇದೆಲ್ಲ ಆಗಿದ್ದು ನಿನ್ನಿಂದಲೇ. ಅಣ್ಣ ಏನು ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ಮಾತು ಬೇಡ, ಟೈಮ್ ಆಗಿದೆ, ಹೋಗಿ ಮಲ್ಕೋ. ಅಯ್ಯೋ, ಇಷ್ಟೊತ್ತು ಸರಿಯಾಗೇ ಇದ್ನಲ್ಲ, ಈಗೇನಾಯಿತು? ಸರಿ ಅಣ್ಣ, ನಾನು ಹೋಗಿ ಮಲ್ಕೋತೀನಿ, ನೀನು ಹೋಗಿ ಮಲ್ಕೋ. ಟೈಮ್ ಆಯಿತು, ಬೆಳಿಗ್ಗೆ ಮಾತಾಡೋಣ. ನನ್ನ ಅರ್ಧ ಶಕ್ತಿಯನ್ನು ನಿನಗೆ ದಾರೆ ಎರಿತಿದ್ದೀನಿ ಕರಣ್. ಅಂದರೆ ಶುಭ ಅಲ್ವಾ? ಯಾಕೆ, ಏನಾದರೂ ಸಮಸ್ಯೆನಾ? ಏನಿಲ್ಲಮ್ಮ, ಬಿಡಿ. ಎಲ್ಲ ವ್ಯವಸ್ಥೆನೂ ಆಗಿದೆಯಲ್ಲ? ಓಕೆ ಆಗಿದ್ರೆ ನೋಡಿ, ಚಪ್ರಶಾಸ್ತ್ರ ಮುಗಿದ ತಕ್ಷಣ ನಾವೆಲ್ಲ ಹೊರಡಬೇಕು. ಫಾರ್ಮ್ ಹೌಸ್ ತುಂಬ ದೂರ ಇದೆ, ಪದೇ ಪದೇ ಬರೋಕ್ಕಾಗಲ್ಲ. ಮದುವೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತೊಗೊಳ್ಳಿ. ಏನು ಅಜ್ಜಿ ಕೂಲ್ ಕೂಲ್. ಅಲ್ಲ ಅಜ್ಜಿ, ನಮ್ಮ ಅರ್ಜುನ್ ಒಬ್ಬನೇ ಟೆನ್ಷನ್ ಪಾರ್ಟಿ ಅಂದ್ಕೊಂಡಿದ್ದೆ. ಇನ್ನು ನೋಡಿದ್ರೆ ನೀನು ಅವನೂ ಮೀರ್ಸೋಗಿದ್ಯಾ? ಹೌದಪ್ಪ, ನಾನು ಅವನ ಅಜ್ಜಿ ಅಲ್ವಾ, ಅದಕ್ಕೆ. ಏನೋ ಅನ್ಬಹುದ್ ಮಾತು, ಒಂದು ಒಳ್ಳೇದು ಹೇಳೋದಕ್ಕೆ ಹೋದ್ರೆ ನೀವೆಲ್ಲ ನೀವೇನು ಟೆನ್ಷನ್ ತಗೋಬೇಡಿ. ನಾನು ಇವ್ರನ್ನೇ ಮುಂದೆ ನಿಂತು ಎಲ್ಲ ಪ್ಯಾಕ್ ಮಾಡಿಸಿಟ್ಟಿದ್ದೀವಿ. ಹೂ ಅಮ್ಮ, ಒಂದು ವಾರದಿಂದ ಟೈಮ್ ಟೇಬಲ್ ಹಾಕ್ಕೊಂಡು ಅದ್ರ ಪ್ರಕಾರನೇ ಎಲ್ಲ ಅರೇಂಜ್ಮೆಂಟು ಮಾಡ್ಕೋತಾ ಇದ್ದೀವಿ. ನೀನು ಆರಾಮಾಗಿರು. ಸರಿ ಸರಿ. ಹೌದು, ನಮ್ಮ ಮದುಮಗ ಇಲ್ಲಿ ಇವತ್ತು ಊರಲ್ಲಿಯಕ್ಕೆ ಹೋಗಿದ್ದಾನಾ? ನಾನು ಬಂದೆ. ಹೇ, ಇದೇನೋ ಇದು? ಒಳ್ಳೆ ಶರಪಂಜರ ಕಲ್ಪನಾಶರ ನಡ್ಕೊಂಬರ್ತಾ ಇದೆಯಾ? ಅಣ್ಣ, ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಪಕ್ಷಿಗಳು ಆರಾಮಾಗಿ ಹಾರಾಡ್ತಾ ಇರ್ತವೆ. ಬ್ಯಾಚುಲರ್ಸು ಹಾಗೆ ಹಾರಾಡ್ತಾ ಇರ್ತಾರೆ. ಮದುವೆ ಆದಮೇಲೆ ಶರಪಂಜರದೊಳಗೆ ಹಾಕಿ ಲಾಕ್ ಮಾಡ್ತಾರಲ್ಲ, ಅದಕ್ಕೆ ಈಗಲಿಂದನೇ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲಪ್ಪ. ಇದೊಂದು ವಿಚಾರದಲ್ಲಿ ಅವರವ್ರ ತಪ್ಪುಗಳಿಗೆ ಅವರವರೇ ಜವಾಬ್ದಾರರು. ಅಯ್ಯೋ ಶಿವನೇ, ಎಲ್ಲ ಸರಿ ಹೋಯ್ತು ಅಂತ ಅನ್ಕೋತಿರುವಾಗಲೇ ದೊಡ್ಡ ಆಪತ್ತೆ ಬಂದ್ಬಿಡ್ತಲ್ಲ. ಹುಣ್ಣಿಮೆ ದಿನ ನಾನು ಹೊರಗಡೆ ಹೋಗೋ ಹಾಗಿಲ್ಲ. ನನ್ನ ನಿಜವಾದ ರೂಪ, ನನ್ನ ನಾಗರೂಪ ಎಲ್ರಿಗೂ ಗೊತ್ತಾಗುತ್ತೆ. ಈಗೇನು ಮಾಡಲಿ ನಾನು? ಆಮೇಲೆ ಎಲ್ಲ ಕೆಲಸ ಕೆಡುತ್ತೆ. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ನಾನು? ಬೆಳದಿಂಗಳ ಬೆಳಕು ನನ್ನ ಮೇಲೆ ಬಿದ್ದರೆ ನನ್ನ ದೇಹ ಸರ್ಪರೂಪಕ್ಕೆ ತಿರುಗುತ್ತೆ. ಶಿವನೇ, ಹೇಗೆ ತಪ್ಪಿಸ್ಕೊಳ್ಳೋದು? ನನ್ನ ದಾರಿಗೆ ಮತ್ಯಾಕೆ ತೊಡಕ್ ತರ್ತಾ ಇದೆಯಾ? ವಾವ್, ಏನಪ್ಪ ಇದು? ಮನ ಮೆಚ್ಚಿದ ಹುಡುಗಿಯಿಂದ ತಾನೇ ಫೋನ್ ಬರ್ತಿದೆ. ಅರ್ಜುನ್, ಇವತ್ತೇನೋ ಇದೆ ಕಣೋ ನಿಂಗೆ. ಹಲೋ, ಏನ್ರಿ ಹಾಫ್ ಶರ್ಟ್, ನೀವೇ ನನ್ನ ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀರಾ ಇವತ್ತು? ನೋಡಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮುಖ್ಯವಾದ ವಿಚಾರನ ಹೇಳ್ರಿ. ಇನ್ಮೇಲೆ ಎಲ್ಲ ಮುಖ್ಯವಾದ ವಿಚಾರನೇ. ಅದೇನೇ ಮುಖ್ಯವಾದ ವಿಚಾರ ಇದ್ರೂ ನಾಡಿದ್ದಿಂದನೇ ಶುರು ಮಾಡ್ಕೊಂಬಿಡೋಣ. ಅರ್ಜುನ್,
ಅದು ಹಾಗಲ್ಲ, ಏನು ಹೇಳಕ್ಕೆ ಬಂದೆ ಅಂದರೆ ನೋಡಿ, ನಾನೊಂದು ತುಂಬ ಗಂಭೀರವಾದ ವಿಚಾರನ ಹೇಳಬೇಕಾಗಿತ್ತು. ಗಂಭೀರವಾದ ವಿಚಾರನ? ಸರಿ ಮೇಡಮ್, ಹೇಳಿ ಅದೇನು ಅಂತ. ನಾವು ನಾಳೆನೇ ಮದುವೆ ಮಾಡ್ಕೊಳ್ಳೋದಕ್ಕಾಗಲ್ವಾ? ಏನೋ ನಾಳೆನಾ? ಹಾಂ, ನಾಡಿದ ಬದಲು ನಾಳೆನೇ ಮದುವೆ ಮಾಡ್ಕೊಂಬಿಡೋಣ. ಏನ್ರಿ ಇಷ್ಟೊಂದು ಅರ್ಜೆಂಟ್ ನಿಮಗೆ? ನಾನೇ ರೊಮ್ಯಾಂಟಿಕ್ ಅಂದರೆ ನೀವು ನನ್ನೇ ಮೀರಿಸ್ತೀರಾ. ಅಲ್ಲ, ಇನ್ನೊಂದಿನ ತರ್ಕೊಳಕ್ಕಾಗಲ್ವಾ ನಿಮಗೆ? ಅದೇ, ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀರಾ ಈ ವಿಚಾರದ ಬಗ್ಗೆ? ನಾಳೆನೇ ಮದುವೆ ಆಗೋಗ್ಲಿ ಅಂತ. ನಾಳೆ ಏನು ಬಿಟ್ಟರೆ ಇವತ್ತೇ ತಾಳಿ ಕಟ್ಟಕ್ಕೆ ನಾನು ರೆಡಿ. ಮದುವೆಗೆ ಬರಬೇಕಾಗಿರೋಲ್ಲ ಬಂದಾಗಿದೆ. ಮದುವೆ ಇವತ್ತಾದ್ರೇನು ನಾಳೆ ಆದ್ರೇನು ಎಲ್ಲ ಒಂದೇನೆ. ಸರಿ, ಮನೆಯವ್ರ ಹತ್ರ ಮಾತಾಡಿ ನಾನು ನಿಮ್ಗೆ ತಿಳಿಸ್ತೀನಿ, ಸರಿನಾ? ಹ್ಞೂ, ನಿಮ್ಮ ಫೋನಿಗೆ ನಾನು ಕಾಯ್ತಾ ಇರ್ತೀನಿ. ಪರಮೇಶ್ವರ, ಇದೆಂತ ಧರ್ಮ ಸಂಕಟಕ್ಕೆ ಸಿಲುಕಿಸ್ತೆ ನೀನು. ಏನ್ ಮಾಡ್ಲಿ ನಾನು? ಅಮೃತ, ರೆಡಿ ಆದ್ಯಮ್ಮ? ಮತ್ತ್ಯಾಕಿನ್ನು ರೂಮಲ್ಲೇ ಇದೆಯಾ? ಬಾ. ಅಮ್ಮ, ಯಾಕೋ ಗೊತ್ತಿಲ್ಲ, ತುಂಬ ಆತಂಕ ಆಗ್ತಿದೆ ನನಗೆ. ಅಮೃತ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತಮ್ಮ. ಮದುವೆ ದಿನ ಹತ್ರ ಬಂದಾಗೆಲ್ಲ ಹೀಗಾಗೋದು ಸಹಜ. ಅದಿರಲಿ, ನೀನು ಯಾಕೆ ಹುಣ್ಣಿಮೆ ಅಂದರೆ ಅಷ್ಟೊಂದು ಹೆದರ್ಕೋತೀಯಾ? ಅದು ಏನಿಲ್ಲಮ್ಮ, ಹಾಗೆ ಸ್ವಲ್ಪ. ಒಂದು ವಿಷಯ ಗೊತ್ತಾ ಅಮೃತ? ಹುಣ್ಣಿಮೆ ದಿನ ಈ ಮೋಹಿನಿ, ಹಾವು, ಅದು ಇದು ಅಂತ ಕತೆ ಹೇಳೋರು ನಮ್ಮೂರಲ್ಲೂ ಇದ್ದರು. ಚಿಕ್ಕವರಿದ್ದಾಗ ನಾವು ಕೂಡ ಹೆದರ್ಕೋತಾ ಇದ್ವಿ. ಅದೆಲ್ಲ ಕತೆ ಕಣೆ ಹುಚ್ಚಿ. ನಿಂಗೊಂದು ವಿಷಯ ಗೊತ್ತಾ? ಹುಣ್ಣಿಮೆ ಅಂದರೆ ಬೆಳಕು, ಹುಣ್ಣಿಮೆ ಅಂದರೆ ಸಮೃದ್ಧಿ, ಹುಣ್ಣಿಮೆ ಶುಭ. ಅಂಥ ಶುಭ ದಿನ ನಿನ್ನ ಮದುವೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ನೀನು ಅದೃಷ್ಟ ಮಾಡಿದ್ಯಮ್ಮ. ನಿಮ್ಮ ಪಾಲಿಗೆ ಯಾವುದು ಶುಭನೋ ಅದು ನನ್ನ ಪಾಲಿಗೆ ಶಾಪ ಅಮ್ಮ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಸರಿ ಸರಿ, ಬಾ ಹೋಗೋಣ. ಚಪ್ರದ ಶಾಸ್ತ್ರಕ್ಕೆ ತಡ ಆಗ್ತಾ ಇದೆ, ಬಾ. ಚಿಕ್ಕಪ್ಪ, ಚಪ್ರ ಎಲ್ಲ ಕಟ್ಸಿದ್ದಾಯ್ತಾ? ಅದೆಲ್ಲ ಆಗಲೇ ಆಯ್ತಪ್ಪ. ಬಾಳೆಕಂದು? ಬಾಳೆಕಂಬ ಅದು ಪಚ್ಚಬಾಳೆನೋ ಅಥವಾ ಏಲಕ್ಕಿ ಬಾಳೆನೋ ಅಂತ ಗೊತ್ತಾಗಲಿಲ್ಲ. ಕನ್ಫ್ಯೂಷನ್ ನೋಡು, ಅದಕ್ಕೆ ಸುಮ್ಮನಿದ್ಬಿಟ್ಟೆ. ರೀ, ನಿಮ್ಮ ಡಬ್ಬ ಕನ್ಫ್ಯೂಷನ್ನ ಸ್ಟಾಪ್ ಮಾಡಿ, ಶಾಸ್ತ್ರಕ್ಕೆ ಲೇಟ್ ಆಗ್ತಾ ಇದೆ. ಅದು ಹಾಗಲ್ಲ ರಾಜಿ. ಈ ನಾಗಿಣಿ ಲೋಕದಲ್ಲಿ ಹಾವುಗಳು ಮಂಟಪದಲ್ಲಿ ಕೂರೋದು ಬಿಟ್ಟು ಬಾಳೆಕಂಬಕ್ಕೆ ಸುತ್ಕೊಂಡು ಮದುವೆ ಮಾಡ್ಕೊಳ್ತವೆ ಹೇಗೆ? ಇದ್ಯಾಕ್ರಿ ಒಳ್ಳೆ ಹುಚ್ಚರು ಥರ ನಗ್ತಾ ಇದ್ದೀರಾ? ಚಪ್ರದ ಶಾಸ್ತ್ರಕ್ಕೆ ತಡ ಆಗುತ್ತೆ, ನಡೀರಿ. ಸರಿ, ನಾನು ಆರತಿ ತಟ್ಟೆ ತೊಗೊಂಡು ಬರ್ತೀನಿ. ಇಲ್ಲ ಇಲ್ಲ, ಇಟ್ಕೊಳ್ಳಿ. ಅರ್ಜುನ್, ಬಾ. ಇವತ್ತು ನಿನ್ನ ಜೀವನದ ಮುನ್ನುಡಿ. ನೀನೇ ನಿನ್ನ ಕೈಯಾರೆ ಚಪ್ರದ ಪೂಜೆ ಮಾಡಬೇಕು. ಬಾ. ಹಾಂ, ನಮ್ಮ ಅರ್ಜುನ್ ಈ ರೀತಿ ಶಾಸ್ತ್ರ ಸಂಪ್ರದಾಯ ಪೂಜೆ ಎಲ್ಲ ಮಾಡ್ತಾನೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಮೃತಗೆ ಥ್ಯಾಂಕ್ಸ್ ಹೇಳಬೇಕು. ಹೌದಣ್ಣ, ಅಷ್ಟೇ ಏನು,
ಇನ್ಮೇಲೆ ಹೀಗೆ ಕೀಲ್ಗೊಂಬೆ ಕುಣಿತಾನೆ ನೋಡಿ ನಮ್ಮ ಹುಡುಗ ಹೆಂಡತಿ ಪಕ್ಕಕ್ಕೆ ಬಂದಮೇಲೆ. ಅಲ್ಲೊಂದು ಕಾಯಿ ತಗೋ ಅಜ್ಜ. ಈ ಕಾಯಿ ತಗೊಂಡು ಚಪ್ರಿಗೆ ನೀರಿಸ್ಬಿಟ್ಟು ಇಡ್ಗಾಯಿ ಹ್ಞೂ. ಅರ್ಜುನ್ ಜೋರಾಗಿ ಹೊಡಿ, ಅದು ಎಷ್ಟು ಚೂರಾಗುತ್ತೋ ಅಷ್ಟು ಜನ ಮಕ್ಕಳಾಗ್ತಾರಂತೆ. ಹೌದಾ? ನೋಡ್ತಾ ಇರಿ ಹಾಗಾದ್ರೆ. ಸದ್ಯಕ್ಕೆ ತೆಂಗಿನಕಾಯಿ ಚೂರಿದೆ ಬಾ. ಪರವಾಗಿಲ್ಲ ಅಮ್ಮ, ನೀನು ಇತ್ತೀಚೆಗೆ ಡೈಲಾಗ್ ಹೇಳೋದು ಕಲ್ತ್ಬಿಟ್ಟಿದ್ಯಾ. ಸವಾಸದಿಂದ ಸನ್ಯಾಸಿ ಕೆಟ್ಟನಂತೆ ಹಾಗೆ. ಬಾಬಾ ಇನ್ನೂ ಬೇಕಾದ ಶಾಸ್ತ್ರಗಳಿದೆ, ಇದೆಲ್ಲ ತಗೊಳ್ರಮ್ಮ. ಬಾಬಾ ಆರತಿ ಎತ್ತಿರೋ ನಮ್ ಕಳ್ಳರ್ಜುನ್ಗೆ ಸುಳ್ಳರ್ಜುನ್ಗೆ. ಅರ್ಜುನ್, ಇವತ್ತಿಂದ ನಿನಗೆ ಹಸಿಮೈ. ನಮ್ಮ ಕಣ್ ತಪ್ಪಿಸಿ ಎಲ್ಲೂ ಹೊರಗಡೆ ಹೋಗಬಾರ್ದು, ಮನೆಯಲ್ಲೇ ಇರಬೇಕು, ಗೊತ್ತಾಯ್ತಾ? ಹಾಂ, ಅಂತೂ ಮದುವೆ ಅಂದರೆ ಸೆಂಟ್ರಲ್ ಜೈಲ್ ಶಿಕ್ಷೆ ಅಂತ ಹಂತವಾಗಿ ತೋರಿಸ್ತಾ ಇದ್ದೀರಾ. ಮಗನೇ, ಅದು ಜೈಲು ಶಿಕ್ಷೆ ಅಲ್ಲ ಕಣೋ, ಜೀವಾವಧಿ ಶಿಕ್ಷೆ.